ಎಲ್ಲ ನನ್ನ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಲಕ್ಷ್ಮಿ ಸ್ಪರ್ಧಾ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದು ನಾವು ಕಾಂಪಿಟೇಟಿವ್ ಎಕ್ಸಾಮ್ ಸಂಬಂಧಪಟ್ಟಂತೆ 10 ಕ್ವಶನ್ಸ್ ನ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಪ್ರಶ್ನೆ 1, ಕರ್ನಾಟಕದ ಉನ್ನತ ಶಿಕ್ಷಣ ಸಂಸ್ಥೆಗಳೊಂದಿಗೆ ಅವುಗಳು ಇರುವ ಜಿಲ್ಲೆಗಳು ಹೆಸರೊಂದಿಗೆ ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ. ಶೈಕ್ಷಣಿಕ ಸಂಸ್ಥೆಗಳು, ಸ್ಥಳ ಅಥವಾ ಜಿಲ್ಲೆ. ಆಪ್ಷನ್ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಆಪ್ಷನ್ ಎ ಸೆಂಟ್ರಲ್ ಯೂನಿವರ್ಸಿಟಿ, ಆಪ್ಷನ್ ಬಿ ಕರ್ನಾಟಕ ಸ್ಟೇಟ್ ಡಾಕ್ಟರ್ ಗಂಗೂಬಾಯಿ ಹಾನ್ಗಲ್ ಮ್ಯೂಸಿಕ್ ಅಂಡ್ ಪರ್ಫಾರ್ಮಿಂಗ್ ಆರ್ಟ್ಸ್ ಯೂನಿವರ್ಸಿಟಿ, ಆಪ್ಷನ್ ಸಿ ಕರ್ನಾಟಕ ವೆಟೆರಿನಿಟಿ ಆನಿಮಲ್ ಅಂಡ್ ಫಿಶರೀಸ್ ಸೈನ್ಸಸ್ ಯೂನಿವರ್ಸಿಟಿ, ಆಪ್ಷನ್ ಡಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ. ಸ್ಥಳಗಳು ಆಪ್ಷನ್ 1 ಬೆಳಗಾವಿ, ಆಪ್ಷನ್ 2 ಬೀದರ್, ಆಪ್ಷನ್ 3 ಮೈಸೂರ್, ಆಪ್ಷನ್ 4 ಕಲಬುರಗಿ. ಆಪ್ಷನ್ ಎ 3, 4, 2, 1, ಆಪ್ಷನ್ ಬಿ 4, 3, 1, 2, ಆಪ್ಷನ್ ಸಿ 3, 4, 1, 2, ಆಪ್ಷನ್ ಡಿ 4, 3, 2, 1. ಉತ್ತರ ಆಪ್ಷನ್ ಡಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ. ಉತ್ತರ ಆಪ್ಷನ್ ಡಿ 4, 3, 2, 1. ಏಕೆಂದರೆ ಫಸ್ಟ್ ಒನ್ ಆಪ್ಷನ್ ಎಯು ಸೆಂಟ್ರಲ್ ಯೂನಿವರ್ಸಿಟಿಯು ಕಲಬುರಗಿಯಲ್ಲಿ 2009ರಲ್ಲಿ ಸ್ಥಾಪನೆ ಆಗುತ್ತಾ. ಓಕೆನಾ, ಇಲ್ಲಿ ಕಲಬುರಗಿಯಲ್ಲಿ ಸ್ಥಾಪನೆ ಆಗುತ್ತಾ. ಓಕೆನಾ. ಸೆಕೆಂಡ್ ಒನ್ ಕರ್ನಾಟಕ ಸ್ಟೇಟ್ ಡಾಕ್ಟರ್ ಗಂಗೂಬಾಯಿ ಹಾನ್ಗಲ್ ಮ್ಯೂಸಿಕ್ ಅಂಡ್ ಪರ್ಫಾರ್ಮಿಂಗ್ ಆರ್ಟ್ಸ್ ಯೂನಿವರ್ಸಿಟಿ, ಇದು ಮೈಸೂರಲ್ಲಿ ಸ್ಥಾಪನೆ ಆಗುತ್ತಾ. ನೆಕ್ಸ್ಟ್ ಒನ್ ಆಪ್ಷನ್ ಸಿ ಕರ್ನಾಟಕ ವೆಟೆರಿನಿಟಿ ಆನಿಮಲ್ ಅಂಡ್ ಫಿಶರೀಸ್ ಸೈನ್ಸಸ್ ಯೂನಿವರ್ಸಿಟಿಯು ಇದು ಬೀದರಲ್ಲಿ ಸ್ಥಾಪನೆ ಆಗುತ್ತಾ. ಲಾಸ್ಟ್ ಒನ್ ಆಪ್ಷನ್ ಡಿ ಯು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯು ಇದು ಬೆಳಗಾವ್, ಇದು ರಾಜ್ಯದ ಅತಿ ದೊಡ್ಡ ಜಿಲ್ಲೆಯಾಗಿದೆ. ಯಾವುದು? ಬೆಳಗಾವ್. ಓಕೆನಾ. ಸೆಕೆಂಡ್ ಒನ್ ಪ್ರಶ್ನೆ 2, ಉಚ್ಚ ನ್ಯಾಯಾಲಯದಲ್ಲಿ ಎಷ್ಟು ವರ್ಷಗಳ ಸೇವೆಯ ನಂತರ ಒಬ್ಬ ವ್ಯಕ್ತಿಯು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ನೇಮಕಗೊಳ್ಳಲು ಅರ್ಹನಾಗುತ್ತಾನೆ? ಆಪ್ಷನ್ ಎ 10 ವರ್ಷಗಳು, ಆಪ್ಷನ್ ಬಿ 12 ವರ್ಷಗಳು, ಆಪ್ಷನ್ ಸಿ 15 ವರ್ಷಗಳು, ಆಪ್ಷನ್ ಡಿ 20 ವರ್ಷಗಳು. ಉತ್ತರ ಆಪ್ಷನ್ ಎ 10 ವರ್ಷಗಳಾಗಿರುತ್ತ. ಅದು ಯಾಕಪ್ಪ ಅಂತಂದ್ರೆ ಭಾರತದ ಸಂವಿಧಾನದ ಪ್ರಕಾರ, ಸಂವಿಧಾನದ ಕಲಾಂ 124 ಉಪವಿಧಿ 3ರ ಪ್ರಕಾರ ಒಬ್ಬ ವ್ಯಕ್ತಿಯು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ನೇಮಕಗೊಳ್ಳಲು ಅರ್ಹರಾಗಬೇಕೆಂದರೆ ಅವರು ಕನಿಷ್ಠ 10 ವರ್ಷಗಳ ಕಾಲ ಒಂದು ಅಥವಾ ಹೆಚ್ಚಿನ ಉಚ್ಚ ನ್ಯಾಯಾಲಯಗಳಲ್ಲಿ ಅಂದರೆ ಹೈಕೋರ್ಟ್ಸ್ ಗಳಲ್ಲಿ ನಿರಂತರವಾಗಿ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರಬೇಕು. ಓಕೆನಾ. ಆಪ್ಷನ್ ಎ ಆನ್ಸರ್ ಆಗಿರುತ್ತೆ. ಪ್ರಶ್ನೆ 3, ಭಾರತೀಯ ಸಂವಿಧಾನದ ಈ ಕೆಳಗಿನ ಯಾವ ಅನುಬಂಧವನ್ನು ಹೊಸ ರಾಜ್ಯದ ರಚನೆಗಾಗಿ ತಿದ್ದುಪಡಿ ಮಾಡಲಾಯಿತು? ಆಪ್ಷನ್ ಎ ಮೊದಲ ಅನುಬಂಧ, ಆಪ್ಷನ್ ಬಿ 2ನೇ ಅನುಬಂಧ, ಆಪ್ಷನ್ ಸಿ 3ನೇ ಅನುಬಂಧ, ಆಪ್ಷನ್ ಡಿ 7ನೇ ಅನುಬಂಧ. ಉತ್ತರ ಆಪ್ಷನ್ ಎ ಮೊದಲ ಅನುಬಂಧವಾಗಿದೆ. ಇದು ಭಾರತದ ಸಂವಿಧಾನದ ಅನುಬಂಧ 1 ಹಾಗೂ 2ರ ಪ್ರಕಾರ ಹೊಸ ರಾಜ್ಯಗಳ ಸೇರ್ಪಡೆ ಅಥವಾ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಿತು. ರಾಜ್ಯ ಪುನರ್ವಿಂಗಡಣವು 1956ರಲ್ಲಿ ಭಾರತದಲ್ಲಿ 14 ರಾಜ್ಯಗಳನ್ನು ಗುರುತಿಸಲಾಗಿತ್ತು. ಅವು ಯಾವ್ಯಾವಪ್ಪ ಅಂತಂದ್ರ ಮೊದಲನೇದಾಗಿ ಆಂಧ್ರ ಪ್ರದೇಶ್, ಸೆಕೆಂಡ್ ಒನ್ ಅಸ್ಸಾಂ, ಬಿಹಾರ್, ಮುಂಬೈ, ಜಮ್ಮು ಮತ್ತು ಕಾಶ್ಮೀರ, ಕೇರಳ, ಮಧ್ಯಪ್ರದೇಶ್, ಮದ್ರಾಸ್, ಮೈಸೂರ್, ಒಡಿಸ್ಸಾ, ಪಂಜಾಬ್, ರಾಜಸ್ಥಾನ್, ಉತ್ತರ ಪ್ರದೇಶ್, ಲಾಸ್ಟ್ ಒನ್ ಪಶ್ಚಿಮ ಬಂಗಾಳ.
ಪ್ರಶ್ನೆ 4, ಭಾರತೀಯ ಸಂವಿಧಾನದ ಪರಿಚ್ಛೇದ 66 ಇದಕ್ಕೆ ಸಂಬಂಧಿಸಿದೆ. ಆಪ್ಷನ್ ಎ ರಾಷ್ಟ್ರಪತಿ ಚುನಾವಣೆ, ಆಪ್ಷನ್ ಬಿ ಉಪರಾಷ್ಟ್ರಪತಿ ಚುನಾವಣೆ, ಆಪ್ಷನ್ ಸಿ ಪಂಚಾಯತ್ಗಳ ಚುನಾವಣೆ, ಆಪ್ಷನ್ ಡಿ ನಗರಸಭೆಗಳ ಚುನಾವಣೆ. ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ಈ ಉಪರಾಷ್ಟ್ರಪತಿ ಚುನಾವಣೆ ಆಗಿದ್ದು, ಏಕೆಂದರೆ ಇದು ಭಾರತದ ಸಂವಿಧಾನದ 66ನೇ ವಿಧಿಯು ಉಪರಾಷ್ಟ್ರಪತಿಗಳ ಚುನಾವಣೆ ವಿಧಾನವನ್ನ ತಿಳಿಸ್ತೈತಿ. ಹಾಗೂ ಈ ಚುನಾವಣಾ ವಿಧಾನವು ಉಪರಾಷ್ಟ್ರಪತಿಯವರನ್ನ ಸಂಸತ್ತಿನ ಉಭಯ ಸದನಗಳ ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರನ್ನೊಳಗೊಂಡ ಎಲೆಕ್ಟ್ರಾಲ್ ಕಾಲೇಜಿನ ಮೂಲಕ ಅನುಪಾತ ಪ್ರಾತಿನಿಧ್ಯದ ಪದ್ಧತಿಯಂತೆ ಆಯ್ಕೆ ಮಾಡುತ್ತಾರೆ. ಉಪರಾಷ್ಟ್ರಪತಿಯು ಭಾರತದ ನಾಗರಿಕನಾಗಿರಬೇಕು ಮತ್ತು ಕನಿಷ್ಠ ಪಕ್ಷ 35 ವರ್ಷ ವಯಸ್ಸಾಗಿರಬೇಕು. ನೆಕ್ಸ್ಟ್ ಒನ್, ಪ್ರಶ್ನೆ 5, ನೀತಿ ಆಯೋಗದ ಅಧ್ಯಕ್ಷರಾಗಿ ಅದರ ಮುಖ್ಯಸ್ಥ ಯಾರು? ಆಪ್ಷನ್ ಎ ಭಾರತದ ರಾಷ್ಟ್ರಪತಿ, ಆಪ್ಷನ್ ಬಿ ಪ್ರಧಾನಮಂತ್ರಿ, ಆಪ್ಷನ್ ಸಿ ವಿತ್ತ ಸಚಿವರು, ಆಪ್ಷನ್ ಡಿ ಯೋಜನಾ ಸಚಿವರು. ಉತ್ತರ ಆಪ್ಷನ್ ಬಿ ಪ್ರಧಾನ ಮಂತ್ರಿ. ನೀತಿ ಫುಲ್ ಫಾರ್ಮ್ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. 1 ಜನವರಿ 2015ರಲ್ಲಿ ಈ ನೀತಿ ಆಯೋಗವು ಜಾರಿಗೆ ಬಂದಿತು. ಇದರ ಅಧ್ಯಕ್ಷರು ಭಾರತದ ಪ್ರಧಾನಮಂತ್ರಿ ಮತ್ತು ಉಪಾಧ್ಯಕ್ಷರು ಅರವಿಂದ್ ಪನಗಾರಿಯಾ. ಇವರು ನೀತಿ ಆಯೋಗದ ಮೊದಲ ಉಪಾಧ್ಯಕ್ಷರಾಗಿದ್ದರು. ಇದರ ಆಡಳಿತ ಮಂಡಳಿಯಲ್ಲಿ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು ಇರುತ್ತಾರೆ. ನೆಕ್ಸ್ಟ್ ಒನ್, ಪ್ರಶ್ನೆ 6, ಕೆಳಗಿನವುಗಳಲ್ಲಿ ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ. ಪರಿಚ್ಛೇದ ವಿಶೇಷ ಉಪಬಂಧಗಳಿಗೆ ಸಂಬಂಧಪಟ್ಟ ರಾಜ್ಯಗಳು. ಪರಿಚ್ಛೇದದಲ್ಲಿ ಫಸ್ಟ್ ಒನ್ ಆಪ್ಷನ್ ಎ 371A, ಆಪ್ಷನ್ ಬಿ 371F, ಆಪ್ಷನ್ ಸಿ 371I, ಆಪ್ಷನ್ ಡಿ 371J. ವಿಶೇಷ ಉಪಬಂಧಗಳಿಗೆ ಸಂಬಂಧಪಟ್ಟ ರಾಜ್ಯಗಳು. ಫಸ್ಟ್ ಒನ್ ಆಪ್ಷನ್ 1 ನಾಗಾಲ್ಯಾಂಡ್, ಆಪ್ಷನ್ 2 ಸಿಕ್ಕಿಂ, ಆಪ್ಷನ್ 3 ಗೋವಾ, ಆಪ್ಷನ್ 4 ಕರ್ನಾಟಕ. ಆಪ್ಷನ್ ಎ 2, 4, 1, 3, ಆಪ್ಷನ್ ಬಿ 1, 4, 2, 3, ಆಪ್ಷನ್ ಸಿ 2, 1, 3, 4, ಆಪ್ಷನ್ ಡಿ 1, 2, 3, 4. ಇದರ ಸರಿಯಾದ ಉತ್ತರ ಆಪ್ಷನ್ ಡಿ. ಸರಿಯಾದ ಉತ್ತರ ಆಪ್ಷನ್ ಡಿ 1, 2, 3, 4 ಆಗಿರುತ್ತೆ. ಜಸ್ಟ್ 371A ಇದು ನಾಗಾಲ್ಯಾಂಡ್ನ ಧಾರ್ಮಿಕ ಮತ್ತು ಸಾಮಾಜಿಕ ಪದ್ಧತಿಗಳ ರಕ್ಷಣೆಗಾಗಿ ಈ ವಿಧಿಯನ್ನು ಸೇರಿಸಲಾಗಿತ್ತು. ನೆಕ್ಸ್ಟ್ 371F ಇದು ಸಿಕ್ಕಿಂ ರಾಜ್ಯದ್ದಾಗಿದೆ. 1975ರಲ್ಲಿ 36ನೇ ಸಂವಿಧಾನದ ತಿದ್ದುಪಡಿಯ ಮೂಲಕ ಇದನ್ನ ಸೇರಿಸಲಾಗುತ್ತ. ನೆಕ್ಸ್ಟ್ ಒನ್ 371I ಇದು ಗೋವಾ ರಾಜ್ಯದ್ದಾಗಿದ್ದು 1987ರಲ್ಲಿ ಗೋವಾ ಪೂರ್ಣ ಪ್ರಮಾಣದ ರಾಜ್ಯವಾಗಿ ರೂಪುಗೊಂಡಾಗ ಸೇರಿಸಲಾಯಿತು. ಲಾಸ್ಟ್ ಒನ್ 371J ಇದು ಕರ್ನಾಟಕದ್ದಾಗಿರುತ್ತೆ. ಇದು ಕರ್ನಾಟಕದ ಭಾಗದ ಅಭಿವೃದ್ಧಿಗೆ ಮತ್ತು ಅಲ್ಲಿನ ಜನರಿಗೆ ಉದ್ಯೋಗ ಹಾಗೂ ಶಿಕ್ಷಣದಲ್ಲಿ ಮೀಸಲಾತಿ ನೀಡಲು ಸಹಕಾರಿಯಾಗಿದೆ. ಪ್ರಶ್ನೆ 7, ಮುಖ್ಯ ಚುನಾವಣಾ ಆಯುಕ್ತರ ಅಧಿಕಾರ ಅವಧಿ ಎಷ್ಟು? ಆಪ್ಷನ್ ಎ 5 ವರ್ಷಗಳು ಅಥವಾ 65 ವರ್ಷ ಪ್ರಾಯ ಯಾವುದು ಮುಂಚಿತವೋ ಅದು. ಆಪ್ಷನ್ ಬಿ 6 ವರ್ಷಗಳು ಅಥವಾ 60 ವರ್ಷ ಪ್ರಾಯ ಯಾವುದು ಮುಂಚಿತವೋ ಅದು. ಆಪ್ಷನ್ ಸಿ 6 ವರ್ಷಗಳು ಅಥವಾ 65 ವರ್ಷ ಪ್ರಾಯ ಯಾವುದು ಮುಂಚಿತವೋ ಅದು. ಆಪ್ಷನ್ ಡಿ 5 ವರ್ಷಗಳು ಅಥವಾ 60 ವರ್ಷ ಪ್ರಾಯ ಯಾವುದು ಮುಂಚಿತವೋ ಅದು.
ಉತ್ತರ ಆಪ್ಷನ್ ಸಿ 6 ವರ್ಷಗಳು ಅಥವಾ 65 ವರ್ಷ ಪ್ರಾಯ ಯಾವುದು ಮುಂಚಿತವೋ ಅದು ಆಗಿರುತ್ತದೆ. ಭಾರತದ ಸಂವಿಧಾನದ ಅಡಿಯಲ್ಲಿ ಮುಖ್ಯ ಚುನಾವಣಾ ಆಯುಕ್ತರು ಗರಿಷ್ಠ 6 ವರ್ಷಗಳ ಕಾಲ ಅಧಿಕಾರದಲ್ಲಿರಬಹುದು. ಒಂದು ವೇಳೆ ಈ 6 ವರ್ಷಗಳ ಅವಧಿ ಮುಗಿಯುವ ಮೊದಲೇ ಅವರಿಗೆ 65 ವರ್ಷ ವಯಸ್ಸಾದರೆ ಅವರು ನಿವೃತ್ತಿ ಹೊಂದಬೇಕಾಗುತ್ತದೆ. ಪ್ರಶ್ನೆ 8. ಈ ಕೆಳಗಿನವರಲ್ಲಿ ಯಾರು ಭಾರತೀಯ ಸಂವಿಧಾನದ ಸಭೆಯ ಶಾಸನಬದ್ಧ ಸಲಹೆಗಾರರಾಗಿದ್ದರು? ಆಪ್ಷನ್ ಎ ಡಾಕ್ಟರ್ BR ಅಂಬೇಡ್ಕರ್, ಆಪ್ಷನ್ ಬಿ KM ಮುನ್ಷಿ, ಆಪ್ಷನ್ ಸಿ MC ಸೆಟಲ್ವಾಡ್, ಆಪ್ಷನ್ ಡಿ ಡಾಕ್ಟರ್ BN ರಾವ್. ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ಪ್ರಮುಖ ಮಾಹಿತಿ ಬಗ್ಗೆ ತಿಳಿದುಕೊಳ್ಳೋಣ. 1946 ಮಾರ್ಚ್ 24ರಂದು ಭಾರತಕ್ಕೆ ಭೇಟಿ ನೀಡಿ ಸಂವಿಧಾನ ರಚನೆಗೆ ಅಡಿಪಾಯ ಹಾಕಿತು ಮತ್ತು ಸಂವಿಧಾನ ರಚನಾ ಸಮಿತಿಯು ಒಟ್ಟು 11 ಅಧಿವೇಶನಗಳನ್ನು ನಡೆಸಿತು. ಮೊದಲ ಅಧಿವೇಶನ 1946 ಡಿಸೆಂಬರ್ 9ರಂದು ದೆಹಲಿಯಲ್ಲಿ ನಡೆದಿತ್ತು. ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರವರು ಹಂಗಾಮಿ ಅಧ್ಯಕ್ಷರಾಗಿ ಆಯ್ಕೆಯಾದರು. ಇದರ ಕಾಯಂ ಅಧ್ಯಕ್ಷರು ಸಂವಿಧಾನ ರಚನಾ ಸಮಿತಿಯ 2ನೇ ಅಧಿವೇಶನದಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ಅಧ್ಯಕ್ಷರಾಗಿದ್ದರು ಮತ್ತು ಕರಡು ಸಮಿತಿ ಅಧ್ಯಕ್ಷರು ಸಂವಿಧಾನದ ಶಿಲ್ಪಿ ಎಂದೇ ಕರೆಯಲ್ಪಟ್ಟ ಡಾಕ್ಟರ್ BR ಅಂಬೇಡ್ಕರ್ ಕರಡು ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಸಂವಿಧಾನ ರಚಿಸಲು ತೆಗೆದುಕೊಂಡ ಒಟ್ಟು ಸಮಯ 2 ವರ್ಷ 11 ತಿಂಗಳು 18 ದಿನಗಳು ಬೇಕಾಯಿತು. ಖರ್ಚಿದ ಹಣ 6.4 ಕೋಟಿ. ಸಂವಿಧಾನ 1949 ನವೆಂಬರ್ 26ರಂದು ಅಂಗೀಕಾರವಾಗಿ 1950 ಜನವರಿ 26ರಂದು ಜಾರಿಗೆ ಬಂದಿತು. ಪ್ರಶ್ನೆ 9. ಈ ಕೆಳಗಿನ ಯಾವುದು ಶಾಸನಬದ್ಧ ಅಂಗವಾಗಿದೆ? ಆಪ್ಷನ್ ಎ ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ, ಆಪ್ಷನ್ ಬಿ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ, ಆಪ್ಷನ್ ಸಿ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗ, ಆಪ್ಷನ್ ಡಿ ಅನುಸೂಚಿತ ಜಾತಿಗಳಿಗಾಗಿ ರಾಷ್ಟ್ರೀಯ ಆಯೋಗ. ಉತ್ತರ ಆಪ್ಷನ್ ಡಿ ಅನುಸೂಚಿತ ಜಾತಿಗಳಿಗಾಗಿ ರಾಷ್ಟ್ರೀಯ ಆಯೋಗ. ಇದು ಕಲಂ 338ರ ಪ್ರಕಾರ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳು ರಾಷ್ಟ್ರೀಯ ಆಯೋಗದ ಅಧ್ಯಕ್ಷರನ್ನ ರಾಷ್ಟ್ರಪತಿಯವರು ನೇಮಕ ಮಾಡುತ್ತಾರೆ. ಆಯೋಗಗಳು ಪ್ರಜಾಮಿತ್ರ ಮಂಡಳಿ ಆಯೋಗ, ಇದು 1917. ಮಿಲ್ಲರ್ ಆಯೋಗ, ಇದು 1918ರಿಂದ 1919ರವರೆಗೆ. ನಾಗನಗೌಡ ಸಮಿತಿ 1960 ಆಗಿರ್ತೈತಿ. ಗೋಕಾಕ್ ಸಮಿತಿ ವರದಿ 1982 ಮುಂತಾದವುಗಳು. ಪ್ರಶ್ನೆ 10. ಮೊದಲ ಮಹಿಳಾ ಲಾಯರ್ ಆಗಿದ್ದು ನೇರವಾಗಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ನೇಮಕಗೊಂಡವರು ಯಾರು? ಆಪ್ಷನ್ ಎ ರಂಜನಾ ಪ್ರಕಾಶ್ ದೇಸಾಯಿ, ಆಪ್ಷನ್ ಬಿ ರೂಮಾಪಾಲ್, ಆಪ್ಷನ್ ಸಿ ಇಂದು ಮಲ್ಹೋತ್ರಾ, ಆಪ್ಷನ್ ಡಿ ಜ್ಞಾನ್ ಸುಧಾ ಮಿಶ್ರಾ. ಉತ್ತರ ಆಪ್ಷನ್ ಸಿ ಇಂದು ಮಲ್ಹೋತ್ರಾ. ಇಂದು ಮಲ್ಹೋತ್ರರವರು ಇವರು ವಕೀಲ ವೃತ್ತಿಯಿಂದ ನೇರವಾಗಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿ ನೇಮಕಗೊಂಡ ಮೊದಲ ಮಹಿಳೆ ಆಗಿರುತ್ತಾರ. ಅದು 2018ರಲ್ಲಿ. ಇದಕ್ಕೂ ಮೊದಲು ಸುಪ್ರೀಂ ಕೋರ್ಟ್ನಿಂದ ಹಿರಿಯ ವಕೀಲರು ಎಂದು ಗುರುತಿಸಲ್ಪಟ್ಟ 2ನೇ ಮಹಿಳೆಯು ಇವರಾಗಿದ್ದಾರೆ. ಹಾಗೂ ಸುಪ್ರೀಂ ಕೋರ್ಟ್ನ ಮೊದಲ ಮಹಿಳಾ ನ್ಯಾಯಾಧೀಶೆ ಫಾತಿಮಾ ಬೀಬಿ ಆಗಿದ್ದರು. ಧನ್ಯವಾದಗಳು.